ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ನಾನು ಜಿ ಎಸ್ ಟಿನಲ್ಲಿ ಯಾವ ಥರ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ಬೋದು ಎಲ್ಲ ಥರದ ಕ್ವಶನ್ಸನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಈ ಒಂದು ಕ್ವಶನ್ಸನ್ನು ನಾನು ಮಾಡೇ ಇಲ್ಲ, ನೋಡೇ ಇರಲಿಲ್ಲ ಈ ಕ್ವಶನ್ಸನ್ನು. ಸೊ ಹಾಗಾಗಿ ಈ ಒಂದು ಕ್ವಶನ್ಸು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನೂ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಐ ಜಿ ಎಸ್ ಟಿನೂ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕೂಡ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಆ ಥರ ಇರ್ತಕ್ಕಂಥ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿರಲಿಲ್ಲ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಹಾಗಾಗಿ ನಿಮಗೆ ಈ ಥರ ಕ್ವಶನ್ಸನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಒಂದು 4-5 ಕ್ವಶನ್ಸ್ ಇದ್ದಾವೆ ಬುಕ್ಸಲ್ಲಿ. ಸೊ ಹಾಗಾಗಿ ನಿಮಗೆ ಅದರಲ್ಲಿ ಒಂದು ಕ್ವಶನ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಥರ ನೀವು ಬೇರೆ ಯಾವ್ದಾದ್ರು ಕ್ವಶನ್ಸ್ ಬಂದರೆ ಹೀಗೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಬನ್ನಿ, ಕ್ವಶನ್ಸ್ ಹೇಗಿದೆ, ಯಾವ ಥರ ಆನ್ಸರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಮಿಸ್ಟರ್ ಗೋಪಾಲ್ ರಾವ್ ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ. ನೋಡಿ, ಮಿಸ್ಟರ್ ಗೋಪಾಲ್ ರಾವ್ ಈಸ್ ಅ ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕದಲ್ಲಿ ರಿಜಿಸ್ಟರ್ಡ್ ಆಗಿದ್ದಾನಂತೆ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಕೆಲವೊಂದು ಇನ್ಫಾರ್ಮೇಶನ್ಸ್ ಅವನಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಪಾಯಿಂಟ್ ಎ ಬಿ ಸಿ ಡಿವೈಸ್ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇ ಪಾಯಿಂಟ್ಸ್ ಎ ನೋಡಿ, ರಾ ಮೆಟೀರಿಯಲ್ ಪರ್ಚೇಸ್ಡ್ ಫ್ರಮ್ ಫಾರಿನ್ ಮಾರ್ಕೆಟ್ ಇನ್ಕ್ಲೂಡಿಂಗ್ customs duty paid on imports at 10% and exclusive of IGST at 12% is 5,50,000. ನೋಡಿ, ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಸೊ ರಾ ಮೆಟೀರಿಯಲ್ಸನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಫಾರಿನ್ ಮಾರ್ಕೆಟಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಕಂಟ್ರಿಯಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ನೀವು ಪರ್ಚೇಸ್ ಮಾಡ್ಕೊಳ್ತಿದ್ದೀರಾ ಬೇರೆ ಕಂಟ್ರಿಯಿಂದನೇ, ಇನ್ಕ್ಲೂಡಿಂಗ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಿರಬೇಕು. ನೋಡಿ, ಆಲ್ರೆಡಿ ಇಲ್ಲಿ ಇನ್ಕ್ಲೂಡಿಂಗ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ಕ್ಲೂಡಿಂಗ್ ಕಸ್ಟಮ್ ಡ್ಯೂಟಿ ಇದೆ. ಸೊ ಪೇಯ್ಡ್ ಆನ್ ಇಂಪೋರ್ಟ್ಸ್ ಮೇಲೆ 10% ಕಸ್ಟಮ್ ಡ್ಯೂಟಿ ಪೇಮೆಂಟ್ ಮಾಡಿದ್ದಾರೆ, ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಎಕ್ಸ್ಕ್ಲೂಸಿವ್ IGST ಕೊಟ್ಟಿದ್ದಾರೆ. GST 12% ಎಕ್ಸ್ಕ್ಲೂಡ್ ಆಗಿದೆಯಂತೆ, 5,50,000 ಅಂತ ಕೊಟ್ಟಿದ್ದಾರೆ. ಮೊದಲನೇ ಪಾಯಿಂಟು. ಎರಡನೇದು ಬಂದು ರಾ ಮೆಟೀರಿಯಲ್ ಪರ್ಚೇಸ್ಡ್ ಫ್ರಮ್ ಲೋಕಲ್ ಮಾರ್ಕೆಟ್. ನೋಡಿ, ಅಗೇನ್ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾ ಇದ್ದಾರಂತೆ. ಎಲ್ಲಿ? ಲೋಕಲ್ ಮಾರ್ಕೆಟ್ ಅಂದರೆ ಡೀಲರ್ ಎಲ್ಲಿದ್ದಾನೋ ಅದೇ ಸ್ಟೇಟಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದು ಲೋಕಲ್ ಅಂತ ವರ್ಡ್ ಕೇಳಿದ್ರೆ ಅಂದರೆ ಅದು ಇಂಟ್ರಾ ಅಂತ ಅರ್ಥ. ಲೋಕಲಲ್ಲೇ ಪರ್ಚೇಸ್ ಮಾಡಿದ್ದಾರೆ. ಬಟ್ ಈ ಪರ್ಚೇಸ್ ಮಾಡಿರೋದು ಲೋಕಲ್ ಮಾರ್ಕೆಟಲ್ಲಿ ಇನ್ಕ್ಲೂಡಿಂಗ್ GST. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಇನ್ಕ್ಲೂಡಿಂಗ್ GST ಚಾರ್ಜ್ಡ್ ಆನ್ ದಿ ಮೆಟೀರಿಯಲ್ 5%, 2,30,000. ಅಂದರೆ 2,30,000 ಏನು ಚಾರ್ಜ್ ಮಾಡಿದ್ದಾರೆ, ಅದರಲ್ಲಿ 5% GST ಇನ್ಕ್ಲೂಡ್ ಆಗಿ 2,30,000 ಅಂತ ಹೇಳಿದ್ದಾರೆ. ಬಿಕಾಸ್ ಇನ್ಕ್ಲೂಡಿಂಗ್ GST ಚಾರ್ಜ್ಡ್ ಆನ್ ದಿ ಮೆಟೀರಿಯಲ್ 5%, 2,30,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ರಾ ಮೆಟೀರಿಯಲ್ ಪರ್ಚೇಸ್ಡ್ ಫ್ರಮ್ ಒಡಿಶಾ. ಅಗೇನ್ ನಿಮ್ಗೆ ಇಲ್ಲೊಂದು ಪರ್ಚೇಸ್ ಕೊಟ್ಟಿದ್ದಾರೆ, ಒಡಿಶಾಯಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇನ್ಕ್ಲೂಡಿಂಗ್ IGST. ಅಗೇನ್ ನೋಡಿ, ಇಲ್ಲಿ GST IGST ಒಡಿಶಾ ಅಂದರೆ ಬೇರೆ ಸ್ಟೇಟಿಂದ ಪರ್ಚೇಸ್ ಮಾಡಿದ್ದಾರೆ, ಹಾಗಾಗಿ IGST ಇನ್ಕ್ಲೂಡ್ ಆಗಿದೆ. 12% ಇನ್ಕ್ಲೂಡ್ ಆಗಿ 45,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಇನ್ಶೂರೆನ್ಸ್ ಕಾಸ್ಟ್. ನೋಡಿ, ಅದನ್ನ ಪರ್ಚೇಸ್ ಮಾಡಿದ್ದಾನೆ ಮೆಟೀರಿಯಲ್ನ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 25,000 ಅಂತ ಕೊಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಲಿಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 3,50,000 ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಮೆಟೀರಿಯಲ್ ಪರ್ಚೇಸ್ ಫ್ರಮ್ ರಿಜಿಸ್ಟರ್ಡ್ ಡೀಲರ್ ಹೂ ಆಪ್ಟೆಡ್ ಫ್ರಮ್ ಕಾಂಪೋಸಿಷನ್ ಸ್ಕೀಮ್ ಅಂಡರ್ GST 4 lakh. ರೇಟ್ ಆಫ್ GST ಫಾರ್ ದೀಸ್ ಮೆಟೀರಿಯಲ್ಸ್ ಈಸ್ 1%. ನೋಡಿ, ಕಾಂಪೋಸಿಷನ್ ಸ್ಕೀಮಿಂದ ಡೀಲರಿಂದ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಸೊ ಆ ಒಂದು ಪರ್ಚೇಸ್ ಮಾಡೋದು 4 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದಾನೆ. ದ ಡೀಲರ್ ಹೂ ಈಸ್ ರಿಜಿಸ್ಟರ್ಡ್ ಅಂಡರ್ ಆ ಕಾಂಪೋಸಿಷನ್ ಸ್ಕೀಮಲ್ಲಿ ಯಾರು ರಿಜಿಸ್ಟರ್ ಆಗಿದ್ದಾರೆ ಅವರಿಂದ ಪರ್ಚೇಸ್ ಮಾಡಿದ್ದಾರೆ 4 lakh rupeesಗೆ. ಸೊ ಆ ಒಂದು ಮೆಟೀರಿಯಲ್ಗೆ GST ಎಷ್ಟು ಪರ್ಸೆಂಟ್ ಅಪ್ಪ ಅಂತ ಹೇಳಿದ್ರೆ ಆ ಮೆಟೀರಿಯಲ್ಗೆ 1% ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಕಾಂಪೋಸಿಷನ್ ಸ್ಕೀಮಲ್ಲಿ 0% ಇಂದ 6% ಮ್ಯಾಕ್ಸಿಮಮ್ ವರ್ಗೂ ಇರೋದು. ಕಾಂಪೋಸಿಷನ್ ಡೀಲರಿಗೆ ಮಾತ್ರನೇ ಅಪ್ಲಿಕಬಲ್ ಆಗೋದು, ನಾರ್ಮಲ್ ಟ್ಯಾಕ್ಸ್ ಪೇಯರ್ಗಲ್ಲ. ಹಾಗಾಗಿ ಕಾಂಪೋಸಿಷನ್ ಸ್ಕೀಮಿಂದ ಪರ್ಚೇಸ್ ಮಾಡೋದಕ್ಕೆ 1% GST ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರಾಫಿಟ್ ಮಾರ್ಜಿನ್ ಆಫ್ ಮ್ಯಾನುಫ್ಯಾಕ್ಚರ್ ಈಸ್ 10% ಆನ್ ದಿ ಸೆಲ್ಲಿಂಗ್ ಪ್ರೈಸ್. ಅಂದರೆ ನಾನು ಏನು ಸೇಲ್ ಮಾಡ್ತೀನಿ ಆ ಸೆಲ್ಲಿಂಗ್ ಪ್ರೈಸ್ ಮೇಲೆ 10% ಪ್ರಾಫಿಟನ್ನು ಆ್ಯಡ್ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಕ್ವಶನಲ್ಲಿ. ದೆನ್ ನೆಕ್ಸ್ಟ್ ಒಂದು ಸೆಂಟೆನ್ಸ್ ಹೇಳಿದ್ದಾರೆ, ಮಿಸ್ಟರ್ ಗೋಪಾಲ್ ರಾವ್ ಸೋಲ್ಡ್. ನೋಡಿ, ಸೇಲ್ಸ್ ಅಂತ ಅರ್ಥ. ಮಿಸ್ಟರ್ ಗೋಪಾಲ್ ರಾವ್ ಸೋಲ್ಡ್ 25% ಆಫ್ ಫಿನಿಶ್ಡ್ ಗೂಡ್ಸ್ ಟು ಎ SEZ ಇನ್ ಬೆಂಗಳೂರು. ನೋಡಿ, ಮಿಸ್ಟರ್ ಗೋಪಾಲ್ ರಾವ್ 25% ಆಫ್ ಫಿನಿಶ್ಡ್ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದಾನೆ, SEZ ಬೆಂಗಳೂರಿಗೆ ಸೇಲ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಅಂಡ್ ದ ಬ್ಯಾಲೆನ್ಸ್ ಟು ದಿ ಡೀಲರ್ ಇನ್ ಬ್ಯಾಂಗ್ಳೂರ್. ಇನ್ನ 25% ಡೀಲರ್ SEZಗೆ ಸೇಲ್ ಮಾಡಿದ್ದಾನೆ ಅಂದ್ರೆ ಇನ್ನ ಬ್ಯಾಲೆನ್ಸ್ ಏನು 75% ಗೂಡ್ಸ್ ಇದೆ ಅದನ್ನ
ಅದೇ ಬೆಂಗಳೂರಲ್ಲಿ ಇರ್ತಕ್ಕಂಥ ಡೀಲರ್ಗೆ ಸೇಲ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. GST ರೇಟ್ ಆನ್ ಸೇಲ್ ಆಫ್ ಸಚ್ ಗೂಡ್ಸ್ ಈಸ್ 12%. ಅಂದರೆ ಅವನೇನು ಗೂಡ್ಸನ್ನು ಸೇಲ್ ಮಾಡ್ತಾನೆ, ಆ ಸೇಲ್ ಮಾಡೋ ಗೂಡ್ಸ್ ಮೇಲೆ ಎಷ್ಟು GST ಅಂದರೆ 12% GST ಅಂತ ಹೇಳಿದರೆ, ಕಾಂಪ್ಯೂಟ್ ನೆಟ್ GST ಲಯಬಿಲಿಟಿ ಅಂತ ಹೇಳಿದ್ದಾರೆ. ನೆಟ್ GST ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಕ್ವಶನ್ಸ್ ಅಲ್ಲಿ ಒಂದು ತಿಳ್ಕೊಬೇಕು ನಿಮಗೆ. ನಾನು ಲಾಸ್ಟ್ ಹೇಳಿದ್ದೀನಿ, ಕ್ವಶನ್ ಅಲ್ಲಿ ಪರ್ಚೇಸು ಕೊಟ್ಟಿದ್ದಾರೆ, ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸೇಲ್ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಯಾವ ಕ್ವಶನ್ ಅಲ್ಲಿ ಪರ್ಚೇಸು ಇರುತ್ತೆ, ಸೇಲ್ಸ್ ಇರುತ್ತೆ, ನೀವು ಆ ಕ್ವಶನ್ಗೆ ಕಂಪಲ್ಸರಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಅಡ್ಜಸ್ಟ್ ಮಾಡಲೇಬೇಕು. 10 ಪರ್ಚೇಸ್ ಕೊಟ್ಟು ಒಂದು ಸೇಲ್ಸ್ ಕೊಟ್ಟಿದ್ದಾರೆ, ಅಥವಾ 10 ಸೇಲ್ಸ್ ಕೊಟ್ಬಿಟ್ಟು ಒಂದೇ ಒಂದು ಪರ್ಚೇಸ್ ಕೊಟ್ಟಿದ್ದಾರೆ ಅಂದರೆ ನೀವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಮಾಡಲೇಬೇಕು. ಸೊ ಅದು GST ಪೇಯಬಲ್ ಅಂದರೆ ಅವಾಗ ನೀವು ಪರ್ಚೇಸ್ ಅಂಡ್ ಸೇಲ್ಸ್ ಎರಡನ್ನೂ ಅಡ್ಜಸ್ಟ್ ಮಾಡೇ ತಗೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಪರ್ಚೇಸ್ ಎಷ್ಟಿದೆಯಪ್ಪ ಅಂದರೆ 1 2 3 4 4 ಪರ್ಚೇಸಸ್ ಅನ್ನ ಕೊಟ್ಟಿದ್ದಾರೆ, ಒಂದೇ ಒಂದು ಸೇಲ್ಸ್ ಕೊಟ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಸೇಲ್ಸ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ 25% ಗೂಡ್ಸನ್ನು, ಫಿನಿಶ್ಡ್ ಗೂಡ್ಸನ್ನು SEZಗೆ ಸೇಲ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಂಡ್ ರಿಮೈನಿಂಗ್ ಬ್ಯಾಲೆನ್ಸನ್ನು ಬೆಂಗಳೂರಲ್ಲಿರೋ ಡೀಲರ್ಗೆ ಸೇಲ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಸೇಲ್ಸ್ ಅಮೌಂಟ್ ಎಲ್ಲಾದರೂ ಕ್ವಶನಲ್ಲಿ ಕೊಟ್ಟಿದ್ದಾರಾ ನೋಡ್ಕೊಳ್ಳಿ ಒಂದ್ಸಲ. ಕ್ವಶನಲ್ಲಿ ಸೇಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, 25% SEZ ಕೊಟ್ಟಿದ್ದಾರೆ, ಬ್ಯಾಲೆನ್ಸನ್ನು ಬೆಂಗಳೂರಲ್ಲಿರೋ ಡೀಲರ್ಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಎಷ್ಟು ಅಮೌಂಟ್ಗೆ ಸೇಲ್ ಮಾಡಿದ್ದಾನೆ ಅಂತಲೇ ಹೇಳಿಲ್ಲ. ಸೊ ಯಾವಾಗ ಸೇಲ್ ಮಾಡಿರೋ ಅಮೌಂಟೇ ಕೊಟ್ಟಿಲ್ಲ ಅಂದರೆ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬೇಕು. ಯಾಕೆಂದರೆ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೇ ನಾವು ಎಷ್ಟು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬರುತ್ತೆ ಆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ 25% SEZ ಕಳಿಸಿದಾನಂತೆ, 25% ಇನ್ನು ಬ್ಯಾಲೆನ್ಸ್ 75% ಬೆಂಗಳೂರಲ್ಲಿರೋ ಡೀಲರ್ಗೆ ಸೇಲ್ ಮಾಡಿದ್ದಾನೆ ಅಂತ ಅರ್ಥ. ಈ ಥರ ಕ್ವಶನ್ಸ್ ಇರುತ್ತೆ. ಯಾವಾಗ ಸೇಲ್ ಮಾಡಿದ್ದಾನೆ ಬಟ್ ಎಷ್ಟು ಅಮೌಂಟಿಗೆ ಸೇಲ್ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ಅಂದರೆ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ನಾವು GST ಪೇಯಬಲ್ನ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಯಾಕೆಂದರೆ ಇಲ್ಲಿ 25% ಸೇಲ್ ಮಾಡಿದ್ದಾನೆ, ಬ್ಯಾಲೆನ್ಸನ್ನು ಡೀಲರ್ಗೆ ಕಳಿಸಿದ್ದಾನೆ. ಸೊ ಸೇಲ್ ಮಾಡೋದಕ್ಕೆ 12% GST ಅಂತ ಹೇಳಿದ್ದಾನೆ. ಈಗ ನೀವು 12% GSTನ ಯಾವುದ್ರ ಮೇಲೆ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ? ಸೇಲ್ಸ್ ಅಮೌಂಟೇ ಕೊಟ್ಟಿಲ್ಲ ಅಂದರೆ. ಯಾಕೆಂದರೆ GST ಇಸ್ ಆಲ್ವೇಸ್ ಪೇಯಬಲ್ ಆನ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಟ್ಯಾಕ್ಸಬಲ್ ವ್ಯಾಲ್ಯೂ ಮೇಲೇ GSTಯನ್ನು ಪೇಮೆಂಟ್ ಮಾಡೋದು. ಬಟ್ ಇಲ್ಲಿ ಸೇಲ್ ಮಾಡಿರೋ ಅಮೌಂಟೇ ಕೊಟ್ಟಿಲ್ಲ. ಸೇಲ್ ಮಾಡಿರೋ ಅಮೌಂಟೇ ಕೊಟ್ಟಿಲ್ಲ ಅಂದರೆ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಲೇಬೇಕು. ಹಾಗಾಗಿ ಈ ಥರ ಕ್ವಶನ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಈ ಒಂದು ಕ್ವಶನ್ಸ್ ಕೊಟ್ಟರೆ ಹೀಗೆ ಕೊಟ್ಟಿರ್ತಾರೆ, ಇದೇ ಕ್ವಶನ್ಸೇ ಇರುತ್ತೆ. ಸೊ ಯಾವ ಥರ ನೀವು ಆನ್ಸರ್ಸನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಫಸ್ಟು ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ನೀವು ನೆಟ್ GST ಪೇಯಬಲ್ನ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗುತ್ತೆ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ನೋಡಿ, ಯಾವಾಗ ಕ್ವಶನಲ್ಲಿ ಪರ್ಚೇಸು ಕೊಟ್ಟಿರ್ತಾರೆ, ಕ್ವಶನಲ್ಲಿ ಸೇಲ್ಸು ಕೊಟ್ಟಿದ್ದಾರೆ, ಬಟ್ ಸೇಲ್ಸ್ ಅಮೌಂಟನ್ನು ಕ್ವಶನಲ್ಲಿ ಕೊಡ್ಬೋದು, ಕೊಡದೇನೂ ಕೂಡ ಇರ್ಬೋದು. ಬಟ್ ಈ ಥರ ಕ್ವಶನ್ಸ್ ಕೊಟ್ಟಾಗ ನಿಮಗೆ ಸೇಲ್ಸ್ ಅಮೌಂಟ್ ಕೊಡಲ್ಲ. 25% ಸೇಲ್ ಮಾಡಿದ್ದೀನಿ, 30% ಸೇಲ್ ಮಾಡಿದ್ದೀನಿ, 40% ಸೇಲ್ ಮಾಡಿದ್ದೀನಿ, ಟೋಟಲ್ 100%ನ ಡಿವೈಡ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ. ಅವಾಗ ನೀವು ಈ ಥರ ಕ್ವಶನ್ಸ್ ಆನ್ಸರ್ಸನ್ನು ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನೀವು ಫಸ್ಟು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ, ಎಷ್ಟೆಷ್ಟು ಪರ್ಚೇಸ್ ಮಾಡ್ಕೊಂಬಂದಿದ್ದಾನೆ, ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರುತ್ತೆ ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ, ಅಷ್ಟೇ ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗುತ್ತೆ. ಸೊ ಎಲ್ಲಿಂದನಾದರೂ ಪರ್ಚೇಸ್ ಮಾಡ್ಕೊಂಬರಲಿ, ಎಲ್ಲ ಪರ್ಚೇಸ್ ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಹೋಗಿ, ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರುತ್ತೆ ಎಲ್ಲ ಎಕ್ಸ್ಪೆನ್ಸಸ್ನ ಕೂಡ ನೀವು ಆ್ಯಡ್ ಮಾಡ್ತಾ ಹೋಗಿ. ಅವಾಗ ನಿಮಗೆ ಬರೋ ವ್ಯಾಲ್ಯೂನೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಹಾಗಾಗಿ ನೀವು ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ಈ ಥರ 2 ಕಾಲಮ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟ್ ಕಾಲಮು. ಫಸ್ಟ್ ಒನ್ ನೋಡಿ ಏನಿದೆ ಅಂತ ಹೇಳಿದ್ರೆ, ನೋಡಿ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಫಾರಿನ್ ಮಾರ್ಕೆಟ್ ಅಂತ ಇದೆ. ಸೊ ಫಾರಿನ್ ಮಾರ್ಕೆಟಿಂದ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದಾನಂತೆ. ಎಷ್ಟಕ್ಕೆ? 5,50,000ಗೆ ಪರ್ಚೇಸ್ ಮಾಡಿದ್ದಾನೆ. ನೋಡಿ, ಫಾರಿನ್ ಮಾರ್ಕೆಟಿಂದ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ನೇಚರ್ ಹೀಗೆ ಇರಬೇಕು. ಸೊ ಇನ್ಕ್ಲೂಡಿಂಗ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಟ್ 10% ಕೊಟ್ಟಿದ್ದಾರೆ ಕ್ವಶನಲ್ಲಿ, ಅಂಡ್ ಎಕ್ಸ್ಕ್ಲೂಡಿಂಗ್ IGST ಅಟ್ ಎಷ್ಟು ಪರ್ಸೆಂಟು? 12%. ನೋಡಿ, ಇದು ಕ್ವಶನ್ ಇದೇ ಥರ ನೇಚರ್ ಇರಬೇಕು. ಕ್ವಶನಲ್ಲೂ ಕೂಡ ಹೀಗೆ ಕೊಟ್ಟಿದ್ದು ನೋಡಿ, ಇನ್ಕ್ಲೂಡಿಂಗ್ ಕಸ್ಟಮ್ ಡ್ಯೂಟಿ ಪೇಯ್ಡ್ ಆನ್ ಇಂಪೋರ್ಟ್ 10% ಆ್ಯಂಡ್ ಎಕ್ಸ್ಕ್ಲೂಸಿವ್ ಆಫ್ IGST. ನೀವು GSTನಲ್ಲಿ ಯಾವುದೇ ಪ್ರಾಬ್ಲಮ್ ಮಾಡಿ ಫಾರಿನ್ ಕಂಟ್ರಿಯಿಂದ ನೀವು ಇಂಪೋರ್ಟ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗಿರಬೇಕು, IGST ಎಕ್ಸ್ಕ್ಲೂಡೇ ಆಗಿರಬೇಕು. ಹೀಗೆ ಇರಬೇಕು. ಕ್ವಶನಲ್ಲಿ ಹೀಗೆ ಕೊಟ್ಬಿಟ್ಟಿದ್ದಾರೆ ಅಂದರೆ ನೀವು ಡೈರೆಕ್ಟಾಗಿ ಅಮೌಂಟ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟೇ ಡೈರೆಕ್ಟಾಗಿ ತೊಗೊಳ್ಳಿ. ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾದ್ರೆ 5,50,000ಗೆ ಪರ್ಚೇಸ್ ಮಾಡಿದ್ದಾರೆ.
ಸೊ ಹಾಗಾಗಿ 5,50,000 ಇನ್ಕ್ಲೂಡಿಂಗ್ ಬಿ ಸಿ ಡಿ, ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಶುಡ್ ಬಿ ಟೇಕನ್ ಫಾರ್ ಇಂಪೋರ್ಟ್ ಆಫ್ ಗೂಡ್ಸ್ ಫ್ರಮ್ ಔಟ್ಸೈಡ್ ದಿ ಕಂಟ್ರಿ. ಸೊ ಹೀಗೆ ತಗೋಬೇಕು. ಅದನ್ನ ಕ್ವಶನ್ ಅಲ್ಲಿ ಹಾಗೆ ನೇಚರ್ ಕೊಟ್ಟಿದ್ದಾನೆ, ಡೈರೆಕ್ಟಾಗಿ ತಗೊಂಡೆ. ಎರಡನೇದು ನೋಡಿ, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್. ರಾ ಮೆಟೀರಿಯಲ್ನ ಲೋಕಲ್ ಮಾರ್ಕೆಟಿಂದ ಪರ್ಚೇಸ್ ಮಾಡಿದ್ದಾನಂತೆ. ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್. ಕ್ವಶನಲ್ಲಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಿದ್ದಾರೆ. ನಾವು ತಗೋಬೇಕಾದ್ರೆ ಯಾವುದೇ ಕ್ವಶನಲ್ಲಿ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರಬಾರ್ದು, ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿನೇ ತಗೋಬೇಕು. ನೀವು ಹೇಗೆ ಎಕ್ಸ್ಕ್ಲೂಡ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಕ್ವಶನಲ್ಲಿ ಕೊಟ್ಟದ್ದು 2,30,000 ಕೊಟ್ಟಿದ್ದಾರೆ, ಇಂಟು ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿದೆ, 5% ಇನ್ಕ್ಲೂಡ್ ಆಗಿದೆ ಅಂತೆ. ನೀವು ಎಕ್ಸ್ಕ್ಲೂಡ್ ವ್ಯಾಲ್ಯೂ ಬೇಕು, ಟ್ರಾನ್ಸಾಕ್ಷನ್ ವ್ಯಾಲ್ಯೂನಲ್ಲಿ ನೀವು ಎಕ್ಸ್ಕ್ಲೂಡ್ ವ್ಯಾಲ್ಯೂ ಡೈರೆಕ್ಟಾಗಿ ಬೇಕು ಅಂದರೆ ಈ ಎಷ್ಟು ಅಮೌಂಟ್ ಇದೆ, 2,30,000 ಇಂಟು 100 ಡಿವೈಡೆಡ್ ಬೈ ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿರೋದು ನೋಡಿ, ಇಲ್ಲಿ 5% ಇನ್ಕ್ಲೂಡ್ ಆಗಿರೋದು ಅಂತ ಹೇಳಿದ್ದಾರೆ. ಹಾಗಾಗಿ 100 ಡಿವೈಡೆಡ್ ಬೈ 105 ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಎಕ್ಸ್ಕ್ಲೂಸಿವ್ ವ್ಯಾಲ್ಯೂ ಸಿಗುತ್ತೆ. 2,30,000 ಇಂಟು 100 ಡಿವೈಡೆಡ್ ಬೈ 105 ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ಸಿಗುತ್ತೆ. 2,19,048 ನಿಮಗೆ ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ಸಿಗುತ್ತೆ. ಇದು ಎರಡನೇದು. ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇದ್ರೆ ನೀವು ಯಾವಾಗಲೂ ಎಕ್ಸ್ಕ್ಲೂಡಿಂಗ್ಗೆ ತಗೋಬೇಕು. ಇಡೀ ಜಿ ಎಸ್ ಟಿ ಪ್ರಾಬ್ಲಮಲ್ಲಿ ಇದೊಂದು ಗೊತ್ತಿರಬೇಕು. ದೆನ್ ಮೂರನೇ ನೋಡಿ, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಒಡಿಶಾ. ಅಗೇನ್ ಒಡಿಶಾಯಿಂದ ಪರ್ಚೇಸ್ ಮಾಡಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಜಿ ಎಸ್ ಟಿ 12% ಇನ್ಕ್ಲೂಡ್ ಆಗಿ ನಮಗೆ 45,000 ಇದೆ. ನೀವು ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ತಗೋಬೇಕು. ಸೊ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಒಡಿಶಾ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ, ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ತಗೋಬೇಕು. ಈಗ ನಿಮ್ಗೆ ಆಲ್ರೆಡಿ ಗೊತ್ತು ಹೇಗೆ ಎಕ್ಸ್ಕ್ಲೂಡಿಂಗ್ ಮಾಡ್ತಿರಾಗಲ್ಲ. ಇವಾಗ 48,000 ಇನ್ಕ್ಲೂಡಿಂಗ್ ಜಿ ಎಸ್ ಟಿ 48,000 ಇದೆ, ಇಂಟು 100 ಡಿವೈಡೆಡ್ ಬೈ 112 ತಗೋಬೇಕು. ಎಕ್ಸ್ಕ್ಲೂಡಿಂಗ್ ಮಾಡಬೇಕು ಅಂದರೆ 102 ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿದೆ ಅದನ್ನು ಈ ಡಿನಾಮಿನೇಟರ್ ಆ್ಯಡ್ ಮಾಡ್ಕೊಳ್ಳಿ. ಸೊ 45,000 ಇಂಟು 100 ಡಿವೈಡೆಡ್ ಬೈ 112 ಮಾಡಿದ್ರೆ ನಿಮಗೆ 40,179 ಸಿಗುತ್ತೆ. 78.7 ಬರುತ್ತೆ, ಮೇಕ್ ಇಟ್ ರೌಂಡ್ 5 ಬರುತ್ತೆ, ಮೇಕ್ ಇಟ್ ರೌಂಡ್ ಅಪ್. ಸೊ 40,179. 0.5ಗಿನ್ನ 5 ಅಥವಾ ಎಬವ್ 5 ಬಂದರೆ ರೌಂಡ್ ಅಪ್ ಮಾಡ್ಕೊಳ್ಳಿ. ಇದು ಮೂರನೇದು. ಇನ್ಯಾವುದನ್ನ ಪರ್ಚೇಸ್ ಇದೆಯಾ ನೋಡಿ. ಫಸ್ಟ್ ಪರ್ಚೇಸ್ನೆಲ್ಲ ಒಂದು ಕಡೆ ತೊಗೊಂಬಿಡಿ, ನಿಮ್ಗೆ ಈಸಿ ಆಗಿಬಿಡುತ್ತೆ. ಇನ್ಯಾವುದಾದ್ರು ಪರ್ಚೇಸ್ ಇದೆಯಾ? ಎಸ್, ಇಲ್ಲೊಂದು ಪರ್ಚೇಸ್ ಇದೆ ನೋಡಿ. ಮೆಟೀರಿಯಲ್ ಪರ್ಚೇಸ್ ಫ್ರಮ್ ರಿಜಿಸ್ಟರ್ಡ್ ಡೀಲರ್. ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿದ್ದಾನೆ, ಅಂಡರ್ ಕಾಂಪೋಸಿಷನ್ ಸ್ಕೀಮಲ್ಲಿ ಇರ್ತಕ್ಕಂಥ ಡೀಲರಿಂದ ಪರ್ಚೇಸ್ ಮಾಡಿದ್ದಾನೆ. ನೋಡಿ, ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಬೇಕಾದ್ರೆ ಯಾರಿಂದನಾದರೂ ಪರ್ಚೇಸ್ ಮಾಡ್ಕೊಂಬನ್ನಿ, ಆ ವ್ಯಾಲ್ಯೂನ ನೀವು ತೊಗೊಂಡ್ಲೇಬೇಕಾಗತ್ತೆ. ಬಟ್ ತೊಗೋಬೇಕಾದ್ರೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇದೆಯಾ, ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಇದೆಯಾ ನೋಡ್ಕೊಳ್ಳಿ. ಸೊ ಇಲ್ಲಿ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ರಿಜಿಸ್ಟರ್ಡ್ ಡೀಲರ್ ಹೂ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಸ್ಕೀಮ್ 4 lakh. ಜಿ ಎಸ್ ಟಿ ರೇಟ್ 1% ಅಂತ ಕೊಟ್ಟಿದ್ದಾರೆ. ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದಾರಾ? ಇಲ್ಲ. ಇನ್ಕ್ಲೂಡ್ ಆಗಿದೆ ಅಂದರೆ ಮಾತ್ರ ನೀವು ಎಕ್ಸ್ಕ್ಲೂಡ್ ಮಾಡಿ. ಕ್ವಶನಲ್ಲಿ ಏನು ಹೇಳಿಲ್ಲ ಅಂದರೆ ಅದು ಎಕ್ಸ್ಕ್ಲೂಡ್ ಇದೆ ಅಂತ ಅರ್ಥ. ಹಾಗಾಗಿ ನೀವು ಡೈರೆಕ್ಟಾಗಿ ಆ ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ ಆ ವ್ಯಾಲ್ಯೂ ತೊಗೊಳ್ಳಿ. ಏನು ಹೇಳಿಲ್ಲ ಅಂದರೆ ಅದು ಎಕ್ಸ್ಕ್ಲೂಡಿಂಗೇ ಇರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಫಸ್ಟ್ ನೀವು ತಗೋಬೇಕಾದ್ರೆ ಎಲ್ಲ ಪರ್ಚೇಸಸ್ಸನ್ನೇ ತಗೋಬೇಕು. ಇನ್ಯಾವುದನ್ನ ಪರ್ಚೇಸಸ್ ಇದೆಯಾ ಕ್ವಶನ್ಸಲ್ಲಿ ನೋಡಿ. ಇನ್ಯಾವುದು ಪರ್ಚೇಸಸ್ ಇಲ್ಲ. ಎಲ್ಲ ಪರ್ಚೇಸ್ ತೊಗೊಂಡಾದ್ಮೇಲೆ ಆ್ಯಡ್, ಏನನ್ನ ಆ್ಯಡ್ ಮಾಡಿ ಅಂದರೆ ಯಾವುದನ್ನ ಪರ್ಚೇಸ್ ಬಿಟ್ಟು ಇನ್ಯಾವುದನ್ನ ಅಡಿಷ್ನಲ್ ಆಗಿ ಎಕ್ಸ್ಪೆನ್ಸಸ್ಸನ್ನು ಬೇರ್ ಮಾಡಿದರೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಬೇಕು. ಪರ್ಚೇಸ್ ತೊಗೊಳ್ಳಿ, ಆಮೇಲೆ ನೀವು ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿ. ಸೊ ಈಗ ಎಲ್ಲ 4 ಪರ್ಚೇಸ್ ಇದೆ ತೊಗೊಂಡೆ. ಇನ್ನು ಉಳ್ಕೊಂಡಿರೋದು 2 ಐಟಮ್ಸ್ ಇದೆ. ಒಂದು ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇನ್ಶೂರೆನ್ಸ್ ಕಾಸ್ಟು, ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಆ್ಯಡ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇನ್ಶೂರೆನ್ಸ್ ಕಾಸ್ಟನ್ನು ಆ್ಯಡ್ ಮಾಡ್ತೀವಿ. ಎಕ್ಸ್ಪೆನ್ಸಸ್ಸು ಅದು ಟ್ರಾನ್ಸಾಕ್ಷನ್ ವ್ಯಾಲ್ಯೂನಲ್ಲಿ ತೊಗೊಳ್ಳೇಬೇಕು. 25,000 ಇದೆ, 25,000. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಅದು ಕೂಡ ಎಕ್ಸ್ಪೆನ್ಸಸ್ಸು 3,50,000 ಇದೆ. ಸೊ ಆ್ಯಡ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 3,50,000 ಕೊಟ್ಟಿದ್ದಾರೆ, 3,50,000. ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಕ್ವಶನಲ್ಲಿ ಇದೆಯಾ? ಇನ್ಯಾವುದು ಕ್ವಶನ್ಸ್ ಇಲ್ಲ. ಕ್ವಶನ್ ಇರೋದು ಪ್ರಾಫಿಟ್ ತೊಗೊಳೋದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ಫಸ್ಟು ನೀವು ಪರ್ಚೇಸ್ ಎಲ್ಲ ಫಸ್ಟ್ ತೊಗೊಳ್ಳಿ. ಅದಾದಮೇಲೆ ಯಾವುದನ್ನ ಪರ್ಚೇಸ್ ಬಿಟ್ಟು ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಕ್ವಶನ್ಸ್ ಇಲ್ಲ, ಎಕ್ಸೆಪ್ಟ್ ಡಿಸ್ಕೌಂಟ್ ಬಿಟ್ಟು ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಕೊಡಲಿ, ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಸೊ ಇನ್ಯಾವುದು ಇಲ್ಲ. ಸೊ ಹಾಗಾಗಿ ಇಷ್ಟು ನೀವು ಫಸ್ಟ್ ಟೋಟಲ್ ಮಾಡ್ಕೊಳ್ಳಿ. ಈಗ ಇಷ್ಟು ನೀವು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 15,84,227 ನಿಮಗೆ ಸಿಗುತ್ತೆ. 15,84,227 ಸಿಗುತ್ತೆ. ಇದನ್ನು ನೀವೇನಂತ ಟ್ರೀಟ್ ಮಾಡಬೇಕಪ್ಪ ಅಂತ ಅಂದರೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್.
ಇದನ್ನ ನೀವು ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಅಂತ ಕರಿಬೇಕು. ಯಾಕಂದ್ರೆ ನಾವು ಪ್ರಾಫಿಟ್ ಅನ್ನ ಆಡ್ ಮಾಡೋದಕ್ಕೂ ಮುಂಚೆ ಬರ್ತಕ್ಕಂಥ ವ್ಯಾಲ್ಯೂನೇ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಅಂತ ಕರಿತೀವಿ. ಸೊ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ಗೆ ನೀವೇನ್ ಆಡ್ ಮಾಡಬೇಕು ಅಂದ್ರೆ ಆಡ್ ಏನ್ ಆಡ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು. ಪ್ರಾಫಿಟ್ ಅಟ್ ಎಷ್ಟು ಪರ್ಸೆಂಟ್ ಅಂದರೆ 10% ಅಂತ ಹೇಳಿದೆ. ನೋಡಿ ಇಲ್ಲಿ ಪ್ರಾಫಿಟ್ ಮಾರ್ಜಿನ್ ಆಫ್ ಮ್ಯಾನುಫ್ಯಾಕ್ಚರ್ ಇಸ್ 10% ಆನ್ ದಿ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. ಈಗ 10% ಪ್ರಾಫಿಟ್ ಯಾವ್ದ್ರ ಮೇಲೆ ತಗೋಬೇಕು ಅಂದ್ರೆ ನಮಗೆ ಪ್ರಾಫಿಟ್ ಅನ್ನ ಕ್ವಶನ್ ಅಲ್ಲಿ 10% ಕೊಟ್ಟಿದ್ದಾರೆ. ಆನ್ ಏನು ಹೇಳಿಲ್ಲ ಅಂದಿದ್ರೆ ನಾನು ಕಾಸ್ಟ್ ಮೇಲೆ ತಗೊಳ್ತಿದ್ದೆ. ಕ್ವಶನ್ ಅಲ್ಲಿ ಏನು ಹೇಳಿಲ್ಲ, 10% ಪ್ರಾಫಿಟ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ಯೂಶುವಲ್ ಆಗಿ ತಗೋಬೇಕು. ಬಟ್ ಈ ಕ್ವಶನ್ಸ್ ಅಲ್ಲಿ ಏನ್ ಹೇಳಿದಾನೆ, ಪ್ರಾಫಿಟ್ ಮಾರ್ಜಿನ್ ಆಫ್ ಎ ಮ್ಯಾನುಫ್ಯಾಕ್ಚರ್ ಈಸ್ 10% ಆನ್ ದಿ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸು 10% ಆನ್ ಸೆಲ್ಲಿಂಗ್ ಪ್ರೈಸ್ ಮೇಲೆ 10% ಅನ್ನ ಕೊಡ್ತಾ ಇದ್ದಾರಂತೆ. ಬಟ್ ನನ್ನ ಹತ್ರ ಕ್ವಶನ್ ಅಲ್ಲಿ ಎಷ್ಟು ಸೇಲ್ಸ್ ಇದೆ ಅಂತ ಗೊತ್ತಿದ್ಯಾ? ಇಲ್ಲ. ಸೊ ಸೇಲ್ಸ್ ನಮಗೆ ಕ್ವಶನ್ ಅಲ್ಲೇ ಕೊಟ್ಟಿಲ್ಲ. ಹಾಗಾಗಿ ನಾವೇ ಸೇಲ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗಿರೋದ್ರಿಂದ ನನ್ನ ಹತ್ರ ಇರೋದು ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್. ಹಾಗಾಗಿ ಈಗ ನಾನು ಕಾಸ್ಟ್ ಆಫ್ ಪ್ರೊಡಕ್ಷನ್ಸ್ ಮೇಲೇನೆ ತಗೋಬೇಕಾಗುತ್ತೆ. ಸೊ ತಗೋಬೇಕಾದ್ರೆ ನೀವು ಯಾವ ತರ ತಗೋಬೇಕು ಅಂದ್ರೆ ನಿಮ್ಮ ಹತ್ರ ಕಾಸ್ಟ್ ಇರೋದು 15,84,227 ಇದೆ. ಇದ್ರ ಮೇಲೆ ನೀವು 10% ಕೊಡಬೇಕು ಅಂತ ಹೇಳಿದ್ರೆ ಇದು ರಿವರ್ಸಲ್ ಕೊಡಬೇಕಾಗುತ್ತೆ ಇವಾಗ. ಯಾಕಂದ್ರೆ ನಿಮಗೆ 10% ಪ್ರಾಫಿಟ್ ಇರೋದು ಸೆಲ್ಲಿಂಗ್ ಪ್ರೈಸ್ ಮೇಲೆ. ನೋಡಿ, ಸೆಲ್ಲಿಂಗ್ ಪ್ರೈಸ್ ಯಾವಾಗಲೂ 100% ಇರುತ್ತೆ. 100% ಅಲ್ಲಿ ಪ್ರಾಫಿಟ್ 10% ಇದ್ರೆ ಕಾಸ್ಟ್ ಎಷ್ಟಿರುತ್ತೆ? 90% ಇರುತ್ತೆ. ಈಗ ನನ್ನ ಹತ್ರ ಇರೋದು ಕಾಸ್ಟ್ ಮಾತ್ರ. ಈ ಕಾಸ್ಟ್ ಮೇಲೆ ಕೊಡಬೇಕು ಅಂದ್ರೆ 10% ಅಂದ್ರೆ 10/90 ತಗೋಬೇಕು. ಯಾಕೆಂದ್ರೆ ಇದು ನಾನು ಕಾಸ್ಟ್ ಮೇಲೆ ತಗೊಳ್ತಾ ಇರೋದು. ಕ್ವಶನ್ ಅಲ್ಲಿ ಹೇಳಿರೋದು ಸೆಲ್ಲಿಂಗ್ ಪ್ರೈಸ್ ಮೇಲೆ ಕೊಡಿ ಅಂತ. ಸೊ ಸೆಲ್ಲಿಂಗ್ ಪ್ರೈಸ್ ಮೇಲೆ ಕೊಡಿ ಅಂತ ಹೇಳಿದಾನೆ. ಬಟ್ ನನ್ನ ಹತ್ರ ಸೇಲ್ಸ್ ಇಲ್ಲ, ನನ್ನ ಹತ್ರ ಇರೋದು ಕಾಸ್ಟ್. ನಿಮಗೆ ಗೊತ್ತಿರಬೇಕು, ಸೇಲ್ಸ್ ಯಾವಾಗಲೂ 100% ಇರುತ್ತೆ. ಆ ಸೇಲ್ಸ್ ಅಲ್ಲಿ ಏನಿರುತ್ತೆ? ಕಾಸ್ಟ್ ಪ್ಲಸ್ ಪ್ರಾಫಿಟ್ ಎರಡು ಇನ್ಕ್ಲೂಡ್ ಆದ್ರೇನೆ ಸೇಲ್ಸ್ ಆಗೋದು. ಈಗ ನನ್ನ ಹತ್ರ ಪ್ರಾಫಿಟ್ 10% ಇದೆ. ಈಗ 100% ಸೇಲ್ಸ್ ಅಲ್ಲಿ ಪ್ರಾಫಿಟ್ 10% ಇದ್ರೆ ಕಾಸ್ಟ್ 90% ಇರುತ್ತೆ. ಹಾಗಾಗಿ ನಾನು ಪ್ರಾಫಿಟ್ ಅನ್ನ ಕಾಸ್ಟ್ ಮೇಲೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗಿರೋದು. ಯಾಕೆಂದ್ರೆ ನನ್ನ ಹತ್ರ ಸೇಲ್ಸ್ ಇಲ್ಲ, ಹಾಗಾಗಿ ನಾನು ಕಾಸ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಪ್ರಾಫಿಟ್ 10% ಆಡ್ ಮಾಡಬೇಕು ಅಂದ್ರೆ ಕಾಸ್ಟ್ 1,15,84,227 ಇಂಟು 10% ಪ್ರಾಫಿಟ್ ಡಿವೈಡೆಡ್ ಬೈ 90% ಕಾಸ್ಟ್ ಮಾಡಿದ್ರೆ ನನಗೆ ಬರೋದು 1,76,025 ರುಪೀಸ್ ಬರುತ್ತೆ. ದಟ್ ಈಸ್ 1,76,025 ರುಪೀಸ್ ಸಿಗುತ್ತೆ. 25 ರುಪೀಸ್ ತಗೋಬೇಕಾಗುತ್ತೆ. ಇದು ಕಾಸ್ಟ್ ಮೇಲೆ ಮಾಡ್ತಾ ಇರೋದಲ್ಲ, ಸೆಲ್ಲಿಂಗ್ ಪ್ರೈಸ್ ಮೇಲೆ ಮಾಡ್ತಾ ಇರೋದು. ಸಪೋಸ್ ಇಲ್ಲಿ ಏನಾದ್ರು ಆನ್ ಕಾಸ್ಟ್ ಅಂತ ಹೇಳಿದ್ರೆ 10% ಆನ್ ಕಾಸ್ಟ್ ಅಂತ ಹೇಳಿದ್ರೆ ನಾನು 15,84,227 ಇಂಟು 10/100 ಮಾಡ್ಕೊಂಡ್ಬಿಡ್ತಿದ್ದೆ. ಬಿಕಾಸ್ ದಟ್ ಇಸ್ ಕಾಸ್ಟ್ ಮೇಲೆ ಮಾಡ್ತಾ ಇರೋದು. ಬಟ್ ಅವ್ನು ಸೆಲ್ಲಿಂಗ್ ಪ್ರೈಸ್ ಮೇಲೆ ಮಾಡಿ ಅಂತ ಹೇಳೋದ್ರಿಂದ ನಾನು ಸೆಲ್ಲಿಂಗ್ ಪ್ರೈಸ್ ನನಗೆ ಗೊತ್ತಿಲ್ಲ, ನಾನೇ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ನನಗೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿಲ್ಲ, ಹಾಗಾಗಿ ನಾನು ಕಾಸ್ಟ್ ಮೇಲೆ ಮಾಡಬೇಕು ಅಂದ್ರೆ 10% ಪ್ರಾಫಿಟ್ ಇದ್ರೆ ಇನ್ನ 90% ಕಾಸ್ಟ್ ಇರುತ್ತೆ ಅಂತ ಅರ್ಥ. ಹಾಗಾಗಿ 10/90 ಮಾಡಬೇಕು. ಈಗ ಈ ಟೋಟಲ್ ಕಾಸ್ಟ್ಗೆ ನೀವು ಪ್ರಾಫಿಟ್ ಅನ್ನು ಆಡ್ ಮಾಡಿದ್ರೆ ಬರೋದೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 15,84,227 ಪ್ಲಸ್ 1,76,25 ನ ಆಡ್ ಮಾಡಿದ್ರೆ ನಿಮಗೆ ಬರೋದು 17,60,252 ನಿಮಗೆ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದು ಫಸ್ಟ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಯಾಕೆಂದ್ರೆ ಕ್ವಶನ್ ಅಲ್ಲಿ ಸೇಲ್ ಮಾಡಿದ್ದೀನಿ ಅಂತ ಹೇಳಿದಾನೆ, ಬಟ್ ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ ಅಂತ ಹೇಳಿಲ್ಲ. ಹಾಗಾಗಿ ಯಾವಾಗ ಸೇಲ್ ಮಾಡಿದ್ದಾನೆ ಬಟ್ ಅಮೌಂಟೇ ಕೊಟ್ಟಿಲ್ಲ ಅಂದ್ರೆ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಮಾಡಬೇಕು. ಇದೇ ತರನೇ ಮಾಡ್ಕೋಬೇಕಾಗುತ್ತೆ. ಇದೇ ತರ ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಗೆ ಪ್ರಾಫಿಟ್ ನ ಆಡ್ ಮಾಡ್ಬೇಕಾದ್ರೆ ಆನ್ ಕಾಸ್ಟ್ ಅಂತ ಹೇಳಿದ್ರೆ ಈ 15,84,227 ಮೇಲೆ 10/100 ತಗೊಳ್ಳಿ. ಆನ್ ಸೇಲ್ ಅಂತ ಹೇಳಿದ್ರೆ ಇಲ್ಲಿ ಏನ್ ಕಾಸ್ಟ್ ಬರುತ್ತೆ ಅದರಲ್ಲಿ ಇಂಟು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಷ್ಟು ಪರ್ಸೆಂಟ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ -100 ಅಲ್ಲಿ ಅಷ್ಟನ್ನ ಮೈನಸ್ ಮಾಡಿಕೊಂಡು ನೀವು ತಗೋಬೇಕಾಗುತ್ತೆ. ಇದು ಫಸ್ಟ್ ಒನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರೋದು. ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ GST ಪೇಯಬಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೆಟ್ GST ಪೇಯಬಲ್. ಸೊ ನೋಡಿ, ಫಸ್ಟ್ ಕ್ವಶನ್ ನಾನು ಆಗ್ಲೇ ಹೇಳಿದೆ, ಯಾವುದೇ ಕ್ವಶನ್ಸ್ ಅಲ್ಲಿ GST ಮಾಡ್ತಾ ಇದ್ದೀರಾ ನೀವು, ಪರ್ಚೇಸ್ ಸೇಲ್ಸ್ ಇದೆ ಅಂದ್ರೆ ನೆಟ್ GST ನೇ ಮಾಡಬೇಕು. ಬಟ್ ನೆಟ್ GST ಮಾಡಬೇಕು ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮತ್ತೆ ಸೇಲ್ಸ್ ಎರಡು ಕ್ವಶನ್ ಅಲ್ಲಿ ವ್ಯಾಲ್ಯೂ ಕೊಟ್ಟಿರಬೇಕು. ಬಟ್ ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿಲ್ಲದೆ ಇರೋದ್ರಿಂದ ನಾನು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಫಸ್ಟ್ ಮಾಡಬೇಕು, ಅದ್ರ ಮೇಲೆ ಕೊಡಬೇಕಾಗುತ್ತೆ. ಇಲ್ಲಿ ಕ್ವಶನ್ ಅಲ್ಲಿ ಹೇಳಿದ ನೋಡಿ, ಗೋಪಾಲ್ ರಾವ್ ಸೋಲ್ಡ್ 25% ಆಫ್ ಫಿನಿಶ್ಡ್ ಗುಡ್ಸ್ ಟು SEZ ಇನ್
ಬ್ಯಾಂಗ್ಳೂರಿಗೆ ಸೇಲ್ ಮಾಡಿದ್ದಾನೆ ಅಂತ ಹೇಳಿದರೆ, ಹಾಗಾಗಿ ಸೇಲ್ಸ್ ಇದೆ, ಕ್ವಶನ್ ಅಲ್ಲಿ ಪರ್ಚೇಸ್ ಇದೆ ಅಂದ್ರೆ ನೆಟ್ ಪರ್ಚೇಸ್ ಅಂಡ್ ಸೇಲ್ಸ್ ಎರಡು ಕ್ವಶನ್ಸ್ ಅಲ್ಲಿ ಕೊಟ್ಟಾಗ ನೀವು ಫಸ್ಟ್ ಸೇಲ್ಸ್ ಡೀಟೇಲ್ನೇ ತಗೋಬೇಕು. ಆ ಡೀಟೇಲ್ ಅನ್ನು ನಾವು ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಅಂತ ಕರಿತೀವಿ. ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ದಟ್ ಈಸ್ ಸೇಲ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ನೇ ಫಸ್ಟ್ ನೀವು ಯಾವಾಗಲೂ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ನೇ ತಗೋಬೇಕು, ಆಮೇಲೆ ಇನ್ಪುಟ್ ತಗೋಬೇಕಾಗುತ್ತೆ. ಈಗ ಸೇಲ್ಸ್ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ಅಲ್ಲಿ ಅಷ್ಟು ಪಾಯಿಂಟ್ ಅಲ್ಲಿ ಸೇಲ್ಸ್ ಇಲ್ಲ, ಸೇಲ್ಸ್ ಇರೋದು ಈ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಮಾತ್ರನೇ. ಹಾಗಾಗಿ ಸೊ ಮಿಸ್ಟರ್ ಗೋಪಾಲ್ ರಾವ್ ಸೋಲ್ಡ್ ನೋಡಿ ಇಲ್ಲಿ ಹೇಳಿದ್ದಾನೆ ಸೋಲ್ಡ್ 25% ಆಫ್ ಫಿನಿಶ್ಡ್ ಗೂಡ್ಸ್ ಟು SEZ ಬ್ಯಾಂಗ್ಳೂರ್ ಅಂತ ಹೇಳಿದ್ದಾರೆ. ಹಾಗಾಗಿ ಮೊದಲನೇ ಪಾಯಿಂಟ್ ಏನಿದೆ ಅಂದ್ರೆ ಸೇಲ್ಸ್ ಗೂಡ್ಸ್ ಸೋಲ್ಡ್ ಟು SEZ ಇನ್ ಬ್ಯಾಂಗ್ಳೂರ್, ಅದು 25% ಅಂತ ಹೇಳಿದ್ದಾರೆ. ಸೋಲ್ಡ್ 25% ಆಫ್ ಗೂಡ್ಸ್ ಟು SEZ ಇನ್ ಬ್ಯಾಂಗ್ಳೂರ್. ಸೊ 25% ಅಂದ್ರೆ ಎಷ್ಟು ಅಂತ ನಿಮಗೆ ಗೊತ್ತಿರಬೇಕಲ್ಲ. ಯಾವುದ್ರ ಮೇಲೆ ಅಲ್ಲಿ ಅಮೌಂಟ್ ಕೊಟ್ಟಿದ್ರೆ ನಾನು ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಮಾಡ್ತಾನೆ ಇರಲಿಲ್ಲ, ಡೈರೆಕ್ಟ್ ಆಗಿ ಈ ನೆಟ್ GST ಪೇಯಬಲ್ನ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಕ್ವಶನ್ ಅಲ್ಲಿ 25% ಸೇಲ್ ಮಾಡ್ತಾನೆ, ಎಷ್ಟು ಅಮೌಂಟ್ ಕೊಟ್ಟಿಲ್ಲ, ಹಾಗಾಗಿ ನಾವು ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಿರೋದು. ಸೊ ಹಾಗಾಗಿ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನನ್ನ ಹತ್ರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 17,60,252 ಏನಿದೆ, 252 ಟ್ರಾನ್ಸಾಕ್ಷನ್ ಮೇಲೆ ಇದರಲ್ಲಿ 25% ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ನೀವು 25% ಮಾಡ್ಕೊಳ್ಳಿ. 17,60,252 ಇಂಟು 25% ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4,40,063 ರುಪೀಸ್ ನಿಮಗೆ ಬರುತ್ತೆ. ಇಷ್ಟು ಗೂಡ್ಸ್ ಅನ್ನ SEZಗೆ ಸೇಲ್ ಮಾಡ್ತಾನೆ. ನೋಡಿ SEZಗೆ ಸೇಲ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ಬಟ್ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಪ್ಪ SEZಗೆ ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಝೀರೋ ರೇಟೆಡ್ ಸಪ್ಲೈ. ಝೀರೋ ರೇಟೆಡ್ ಸಪ್ಲೈ ಇದು ಇರ್ರೆಸ್ಪೆಕ್ಟಿವ್ ಆಫ್ ಟ್ಯಾಕ್ಸ್ ರೇಟ್. ಕ್ವಶನ್ ಅಲ್ಲಿ ಎಷ್ಟೇ ಟ್ಯಾಕ್ಸ್ ರೇಟ್ ಕೊಟ್ಟರು ಕೂಡ SEZಗೆ ಸೇಲ್ ಮಾಡಿದ್ದಾರೆ ಅಂದ್ರೆ ಅದು ಯಾವಾಗಲೂ ಕೂಡ ಝೀರೋ ರೇಟೇ ಇರುತ್ತೆ. ಕ್ವಶನ್ ಅಲ್ಲಿ ಹೇಳಿದರೆ ಸೇಲ್ಸ್ ಆರ್ ಟ್ಯಾಕ್ಸಬಲ್ ಅಟ್ 12% ಅಂತ ಹೇಳಿದ್ದಾರೆ. ಸೊ GST ರೇಟ್ ಆನ್ ಸೇಲ್, ನೀವು ಯಾವುದೇ ಗೂಡ್ಸ್ನ ಸೇಲ್ ಮಾಡಿದ್ರೆ GST 12% ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಬಟ್ ನಿಮಗೆ ಒಂದು ಕಾಮನ್ ಆಗಿ ಗೊತ್ತಿರಬೇಕು, SEZಗೆ ಗೂಡ್ಸ್ ಅನ್ನ ಸೇಲ್ ಮಾಡಿದ್ರೆ ಅದು 0% ಟ್ಯಾಕ್ಸ್ ಇರುತ್ತೆ. ಹಾಗಾಗಿ ಅದನ್ನ ಝೀರೋ ರೇಟೆಡ್ ಸಪ್ಲೈ ಅಂತ ಕರಿತೀವಿ. ಅಲ್ಲಿ 12% ಇದ್ರು 12% ತಗೋಬೇಡಿ, ನೀವು 0% ತಗೋಬೇಕು. ಈಗ ನೀವು 0% ಮಾಡಿದ್ರು ಕೂಡ ನಿಮ್ಗೆ ಯಾವುದೇ ತರದ CGST ಆಗಲಿ SGST ಆಗಲಿ IGST ಆಗಲಿ ಬರಲ್ಲ. ಯಾಕಂದ್ರೆ ಗೂಡ್ಸ್ ಸೋಲ್ಡ್ ಟು SEZ ಈಸ್ ಟ್ಯಾಕ್ಸಬಲ್ ಅಟ್ 0% ಹೋಗ್ಲಿ, ಹಾಗಾಗಿ ಝೀರೋ ರೇಟೆಡ್ ಸಪ್ಲೈ ಅಂತ ಕರಿತೀವಿ. ಹಾಗಾಗಿ ಮೊದಲನೇದು 25% ಗೂಡ್ಸ್ ಅನ್ನ SEZಗೆ ಸೇಲ್ ಮಾಡಿದ್ದಾನೆ. SEZಗೆ ಸೇಲ್ ಮಾಡಿದ್ರೆ ಝೀರೋ ರೇಟ್ ಇರುತ್ತೆ, ಹಾಗಾಗಿ ಎಲ್ಲೂ ತಗೊಳ್ಬೇಡಿ. ಈಗ 25% SEZಗೆ ಸೇಲ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಹೇಳಿದ್ದಾರೆ ಬ್ಯಾಲೆನ್ಸ್ ಟು ಡೀಲರ್ ಇನ್ ಬ್ಯಾಂಗ್ಳೂರ್. ಬ್ಯಾಲೆನ್ಸ್ ಟು ಡೀಲರ್ ಇನ್ ಬ್ಯಾಂಗ್ಳೂರ್ ಅಂದ್ರೆ ನಾವು 25% ಗೂಡ್ಸು SEZಗೆ ಹೋದ್ರೆ ಇನ್ನು ಬ್ಯಾಲೆನ್ಸ್ ಇರೋದನ್ನ ಬೆಂಗಳೂರಲ್ಲಿ ಇರೋ ಡೀಲರ್ಗೆ ಸೇಲ್ ಮಾಡಿದ್ದಾನೆ. ಅಂದ್ರೆ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಸೊ ಬ್ಯಾಲೆನ್ಸ್ ಎಷ್ಟು ಬ್ಯಾಲೆನ್ಸು 75% ಆಫ್ ಗೂಡ್ಸ್ ಸೋಲ್ಡ್ ಟು ಎ ಡೀಲರ್ ಇನ್ ಬ್ಯಾಂಗ್ಳೂರ್. ಬೆಂಗಳೂರಲ್ಲಿರೋ ಡೀಲರ್ಗೆ ಸೇಲ್ ಮಾಡಿದ್ದಾನೆ. ಎಷ್ಟು 75% ಅಂದ್ರೆ ನನ್ನ ಹತ್ರ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 17,60,252 ಇದೆ. ಇದ್ರ ಮೇಲೆ ನೀವು 75% ಮಾಡ್ಕೊಂಡ್ರೆ ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 17,60,252 ಇಂಟು 75% ಮಾಡಿದ್ರೆ ನಮಗೆ ಬರ್ತಕ್ಕಂಥ ಅಮೌಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ 13,20,189 ರುಪೀಸ್ ವ್ಯಾಲ್ಯೂ ಇರ್ತಕ್ಕಂಥ ಗೂಡ್ಸ್ ಅನ್ನ ಬೆಂಗಳೂರಲ್ಲಿರೋ ಡೀಲರ್ಗೆ ಕಳಿಸಿದ್ದಾನೆ. ಸೊ ಹಾಗಾಗಿ ಬೆಂಗಳೂರಲ್ಲಿರೋ ಡೀಲರ್ಗೆ ಕಳಿಸಿರೋದ್ರಿಂದ ಇದನ್ನ ನಾವು ಏನಂತ ನೇಚರ್ ಕರಿತೀವಪ್ಪ ಅಂದ್ರೆ ಡೀಲರ್ ಇರೋದು ಮಿಸ್ಟರ್ ಗೋಪಾಲ್ ರಾವ್ ಇಸ್ ಆಲ್ಸೋ ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕದಲ್ಲೇ ಇದ್ದಾನೆ. ಸೇಲ್ ಮಾಡ್ತಾ ಇರೋದು ನೋಡಿ ಎಲ್ಲಿಗೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಡೀಲರ್ಗೆ ಸೇಲ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಇದನ್ನ ಏನಂತ ನೇಚರ್ ಕರಿತೀವಪ್ಪ ಅಂದ್ರೆ ಇಂಟ್ರಾ ಅಂತ ಕರಿತೀವಿ. ನಿಮಗೆ ಗೊತ್ತು ಇಂಟ್ರಾ ಸ್ಟೇಟ್ ಆದ್ರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಇದೆಯಪ್ಪ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ 12% ಇದೆ. ನೀವು ಈ 12% ಏನ್ ಮಾಡಬೇಕು, ಇಂಟ್ರಾ ಆಗಿರೋದ್ರಿಂದ ಇಂಟು 1/2 ಮಾಡ್ಕೋಬೇಕು. ಯಾಕಂದ್ರೆ CGST ಮತ್ತೆ SGST ಕೊಡಬೇಕು. ಯಾವಾಗ ಇಂಟ್ರಾ ಅಂತ ಗೊತ್ತಾಗುತ್ತೆ ಆಗ ನಾವು CGST ಮತ್ತೆ SGSTಗೆ ಕೊಡಬೇಕಾಗುತ್ತೆ, ಈಕ್ವಲ್ ರೇಟ್ ಆಗಿ ಕೊಡಬೇಕಾಗುತ್ತೆ. ಸೊ ನಾವು ಇಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ನಮಗೆ ಎಷ್ಟು ಬರುತ್ತಪ್ಪ 13,20,189 ಮೇಲೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೆ ಇಂಟು 12% ಇಂಟು ಆಫ್ ಮಾಡಿ ಅಥವಾ 6% ಆದ್ರೂ ಮಾಡ್ಕೊಳ್ಳಿ, ಎಷ್ಟು ಮಾಡಿದ್ರು ಕೂಡ ನಿಮಗೆ 79,211 ಸಿಗುತ್ತೆ. ಸೊ CGST ಮತ್ತೆ SGST ಕೊಡಬೇಕು 79,211
211.3 ಬರುತ್ತೆ, 211 CGST and 79,211 SGST. IGST ಬರಲ್ಲ, ಯಾಕೆಂದ್ರೆ 75% ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಇರೋ ಡೀಲರ್ಗೆ. ಕ್ವಶನ್ ಅಲ್ಲಿ ಗೋಪಾಲ್ ರಾವ್ ಯಾರಿದ್ದಾನೆ, ಗೋಪಾಲ್ ರಾವ್ ಇರೋದು ಕರ್ನಾಟಕದಲ್ಲೇ, ಹಾಗಾಗಿ ವಿತ್ ಇನ್ ದಿ ಸ್ಟೇಟ್ ಆಗುತ್ತೆ. ಇಂಟ್ರಾ ಕೊಡಬೇಕು, CGST SGST ಕೊಡಬೇಕು. ನೋಡಿ ಇಲ್ಲಿ ಕ್ವಶನ್ ಅಲ್ಲಿ ಅಮೌಂಟ್ ಕೊಟ್ಟಿಲ್ಲ, ಸೇಲ್ಸ್, ಹಾಗಾಗಿ ನಾವು ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರೋದು. ಸೊ ಇನ್ಯಾವ್ದಾದ್ರು ಸೇಲ್ಸ್ ಇದೆಯಾ, ಸೇಲ್ಸ್ ಇರೋದಲ್ಲೇ 25 ಮತ್ತೆ ಬ್ಯಾಲೆನ್ಸ್ ಇನ್ನ 75 ಸೇಲ್ಸ್ ಮಾಡಿದೆ, ಇನ್ಯಾವುದೇ ಸೇಲ್ಸ್ ಇಲ್ಲ. ಸೊ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಸೇಲ್ಸ್ ಸಿಗುತ್ತೆ. ಟೋಟಲ್ ಎ, ದಟ್ ಈಸ್ ಟೋಟಲ್ ಎ ಅಂತ ಕರಿತೀವಿ, ಬರೋದು 79,211 79,211 CGST SGST ಸಿಗುತ್ತೆ. IGST ಕೊಟ್ಟಿಲ್ಲ, ಟೋಟಲ್ ಮಾಡಿದ್ರೆ ಅದು ಝೀರೋನೇ ಇರುತ್ತೆ. ಇದು ಟೋಟಲ್ ಎ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್, ಅಂದರೆ ಸೇಲ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಅನ್ನ ತಗೊಂಡಿರೋದು. ಸೊ ಒನ್ಸ್ ನೀವೆಲ್ಲ ಸೇಲ್ಸ್ನ ತಗೊಂಡಾದ್ಮೇಲೆ ನೆಕ್ಸ್ಟ್ ಯಾವ ಸೇಲ್ಸ್ನ ತಗೋಬೇಕಪ್ಪ ಅಂತ ಹೇಳಿದ್ರೆ ಪರ್ಚೇಸ್ ಡೀಟೇಲ್ಸ್ ಅನ್ನ ತಗೋಬೇಕಾಗುತ್ತೆ. ಒನ್ಸ್ ನೀವೆಲ್ಲ ಸೇಲ್ಸ್ನ ತಗೊಂಡಾದ್ಮೇಲೆ ನೆಕ್ಸ್ಟ್ ಪರ್ಚೇಸ್ ಡೀಟೇಲ್ಸ್ ತಗೋಬೇಕು. ಪರ್ಚೇಸ್ ಮಾಡಿದ್ರೆ ನಾವು ಇನ್ಪುಟ್ ಟ್ಯಾಕ್ಸ್ ಇನ್ಪುಟ್ ಟ್ಯಾಕ್ಸ್ ಅಂತ ಟ್ರೀಟ್ ಮಾಡ್ತೀವಿ, ದಟ್ ಈಸ್ ಪರ್ಚೇಸ್ ಡೀಟೇಲ್ಸ್ ಅನ್ನ ಸೆಕೆಂಡ್ ತಗೋಬೇಕು. ಫಸ್ಟ್ ಸೇಲ್ಸೇ ತಗೋಬೇಕು, ಆಮೇಲೆ ನೀವು ಪರ್ಚೇಸ್ ಅನ್ನ ತಗೋಬೇಕು. ಈಗ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಪರ್ಚೇಸ್ ಇದೆಯಾ, ಎಷ್ಟು ಪರ್ಚೇಸ್ ಇದೆ ಅಂದ್ರೆ ಕ್ವಶನ್ಸ್ ಅಲ್ಲಿ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ, 4 ಪರ್ಚೇಸ್ ಅನ್ನ ಕೊಟ್ಟಿದ್ದಾರೆ ಕ್ವಶನ್ಸ್ ಅಲ್ಲಿ ನೋಡಿ. ಸೊ ಒನ್ ಬೈ ಒನ್ ಕ್ವಶನ್ಸ್ ವೈಸ್ ಹೋದ್ರೆ ನಿಮಗೆ ಪರ್ಚೇಸ್ 4 ಕೊಟ್ಟಿದ್ದಾರೆ. ಕ್ವಶನ್ಸ್ ಅಲ್ಲಿ ಆದ್ರೂ ನೋಡ್ಕೊಳ್ಳಿ. ಸೊ ಅಥವಾ ಇಲ್ಲಿ ಆನ್ಸರ್ ಮಾಡಬೇಕಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂನಲ್ಲಿ ಪರ್ಚೇಸ್ ಅನ್ನ ಮೆನ್ಷನ್ ಮಾಡಿದೀವಿ. ಸೊ 1 2 3 4 4 ಪರ್ಚೇಸ್ ಕೊಟ್ಟಿದ್ದಾನೆ. ಈಗ ಡೀಲರ್ ಎಲ್ಲಿದ್ದಾನೆ, ಎಲ್ಲಿಂದ ಪರ್ಚೇಸ್ ಮಾಡಿದ್ದಾನೆ, ಇಂಟರ ಕೊಡಿ. ನೋಡಿ ಮೊದಲನೇ ಪರ್ಚೇಸ್ ಬಂದು ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಫಾರಿನ್ ಮಾರ್ಕೆಟ್. ಫಾರಿನ್ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಿದ್ದಾನಂತೆ. ಸೊ ಫಾರಿನ್ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಿದ್ದಾನೆ ಅಂದ್ರೆ ಇಂಟರ್ ಸ್ಟೇಟ್ ಆಗುತ್ತೆ, IGSTನೇ ಕೊಡಬೇಕು. ಸೊ ಅದು ಇನ್ಕ್ಲೂಡಿಂಗ್ BCT ಎಕ್ಸ್ಕ್ಲೂಡಿಂಗ್ GSTನೇ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ತಗೋಬಹುದು. 12% GST ಇದೆ, 5,50,000 ಮೇಲೆ. ಸೊ ಹಾಗಾಗಿ ಫಸ್ಟ್ ಒನ್ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಫಾರಿನ್ ಮಾರ್ಕೆಟ್ ಇಂದ IGST ಕೊಡಬೇಕು. ಸೊ ಇಂಟರ್ ಸ್ಟೇಟ್ ಆಗುತ್ತೆ. ನೇಚರ್ ಬಂದು ಇಂಟರ್, ಬಿಕಾಸ್ ಫಾರಿನ್ ಮಾರ್ಕೆಟ್ ಅಂತ ಹೇಳಿದ್ರೆ ಇಂಟರ್ ಸ್ಟೇಟ್ ಆಗುತ್ತೆ, IGST ಕೊಡಬೇಕು. ಸೊ ಎಷ್ಟು ವ್ಯಾಲ್ಯೂ 5,50,000 ಮೇಲೆ 12% ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ 12% ನೀವು IGST ಕೊಡಬೇಕಾಗತ್ತೆ. CGST SGST ಬರಲ್ಲ, IGST ಕೊಡಬೇಕು. 5,50,000 ಇಂಟು 12% ಮಾಡಿದ್ರೆ ನಮಗೆ 66,000 ಬರುತ್ತೆ. 66,000 IGST ಕೊಡಬೇಕಾಗುತ್ತೆ. ಇದು ಮೊದಲನೇದು, ಫಾರಿನ್ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಿರೋದಕ್ಕೆ IGST ಕೊಡ್ತಾ ಇರೋದು. ದೆನ್ ಎರಡನೇ ಪಾಯಿಂಟ್ ಬಂದು ಇಲ್ಲೇ ಇದೆ, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್ ಅಂತ ಇದೆ. ಕ್ವಶನ್ ಅಲ್ಲಿ ಇನ್ಕ್ಲೂಡಿಂಗ್ GST ಕೊಟ್ಟಿದ್ದಾರೆ. ಸೊ ನೀವು ಇನ್ಕ್ಲೂಡಿಂಗ್ GST ತಗೋಬಾರ್ದು, ಯಾವಾಗಲೂ ಎಕ್ಸ್ಕ್ಲೂಡಿಂಗ್ GSTನೇ ತಗೋಬೇಕು. ಸೊ ಹಾಗಾಗಿ ನಾವಿಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್ ಎಕ್ಸ್ಕ್ಲೂಡಿಂಗ್ GSTನೇ ತಗೋಬೇಕಾಗುತ್ತೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ. ಸೊ ಇಲ್ಲಿ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್ ಅಂದ್ರೆ ಡೀಲರ್ ಎಲ್ಲಿದ್ದಾನೋ ಅದೇ ಸ್ಟೇಟ್ ಅಲ್ಲೇ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ಅರ್ಥ. ಲೋಕಲ್ ಅಂದ್ರೆ ಇಂಟ್ರಾ ಸ್ಟೇಟ್ ಆಗುತ್ತೆ. ಇಂಟ್ರಾ ಸ್ಟೇಟ್ ಆದ್ರೆ ನಾವು CGST SGST ಕೊಡಬೇಕು. ಯಾವುದ್ರ ಮೇಲೆ ನೀವು ಕೊಡಬೇಕಪ್ಪ ಅಂತ ಹೇಳಿದ್ರೆ, ಸೊ ನೀವು ಪರ್ಚೇಸ್ ಮಾಡ್ಕೊಂಡ್ ಬಂದಿರೋದು ಎಕ್ಸ್ಕ್ಲೂಡಿಂಗ್ ಏನ್ ಮಾಡಿರ್ತೀರ ಈ ವ್ಯಾಲ್ಯೂ ಮೇಲೆ ನೀವು ಕೊಡಬೇಕು. ಎಕ್ಸ್ಕ್ಲೂಡಿಂಗ್ ಮಾಡಿರೋ ವ್ಯಾಲ್ಯೂ ಮೇಲೆನೆ ಟ್ಯಾಕ್ಸ್ ಕೊಡಬೇಕು. ಸೊ ಹಾಗಾಗಿ ಸೊ ಎಷ್ಟು ಪರ್ಸೆಂಟ್ ಕೊಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಕ್ವಶನ್ ಅಲ್ಲಿ ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿದೆ ಎಕ್ಸ್ಕ್ಲೂಡಿಂಗ್ GST ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ 5% ಇರೋದು. ಸೊ ಈ 2,19,048 ಇಂಟು 5% ಮಾಡ್ಕೊಳ್ಳಿ. ಈ 5% ನ ಇಂಟು 1/2 ಮಾಡಿ ಆಫ್ ಮಾಡ್ಕೊಂಡ್ರೆ ನಿಮಗೆ CGST SGST ಬರುತ್ತೆ. ಸೊ 2,19,048 ಇಂಟು 5% ಮಾಡಿದ್ರೆ ನನಗೆ 10,952 ಬರುತ್ತೆ. ಸೊ ಇದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ 5,476 CGST ಬರುತ್ತೆ. 5,476 CGST ಅಂಡ್ 5,476 SGST ಕೊಡಬೇಕು, IGST ಕೊಡಂಗಿಲ್ಲ. ಏನಕ್ಕೆ ಅಂದ್ರೆ ಈ ಲೋಕಲ್ ಮಾರ್ಕೆಟ್ ಅಂದ್ರೆ ಇಂಟ್ರಾ ಆಗುತ್ತೆ. ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂನೇ ತಗೋಬೇಕು ನೀವು ತಗೋಬೇಕಾದ್ರೆ. ಇನ್ಕ್ಲೂಡಿಂಗ್ ವ್ಯಾಲ್ಯೂನ ಕ್ವಶನ್ಸ್ ಅಲ್ಲಿ ಕೊಟ್ಟಿರು ಕೂಡ ತಗೊಳಕ್ ಹೋಗ್ಬೇಡಿ, ಎಕ್ಸ್ಕ್ಲೂಡ್ ಮಾಡಿರೋ ವ್ಯಾಲ್ಯೂನೇ ತಗೋಬೇಕು ನೆಟ್ GST ಮಾಡ್ಕೋಬೇಕಾದ್ರೆ. ನೆಕ್ಸ್ಟ್ ಇನ್ಯಾವುದನ್ನ ಪರ್ಚೇಸ್ ಇದೆಯಾ ನೋಡಿ, 2 ಪರ್ಚೇಸ್ ಆಯ್ತು. ಮೂರನೇದು ಪರ್ಚೇಸ್ ಇದೆ, ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಒಡಿಶಾ ಇಂದ ಪರ್ಚೇಸ್ ಮಾಡಿದರೆ ಇನ್ಕ್ಲೂಡಿಂಗ್ GST ಅಲ್ಲಿ 45,000 ಕೊಟ್ಟಿರೋದು ಕ್ವಶನ್ಸ್ ಅಲ್ಲಿ. ಬಟ್ ನೀವು ತಗೋಬೇಕಾದ್ರೆ
ಯಾವ ವ್ಯಾಲ್ಯೂ ಮೇಲೆ ತಗೋಬೇಕಪ್ಪ ಅಂತ ಹೇಳಿದ್ರೆ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಮೇಲೇ ತಗೋಬೇಕು. ಸೊ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಒಡಿಶಾ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ನಾವಿಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ದೀವಿ. ಸೊ ಎಕ್ಸ್ಕ್ಲೂಡಿಂಗ್ ಐ ಜಿ ಎಸ್ ಟಿ ಬಂದು 40,179 ಬಂದಿದೆ. ಇದ್ರ ಮೇಲೇ ತಗೋಬೇಕು. ಸೊ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿನೇ ತಗೋಬೇಕು. ಎಷ್ಟು ಬಂದಿದೆಯಪ್ಪ ಅಂತ ಹೇಳಿದ್ರೆ 179 ಇದೆ. 40,179 ಇದೆ. ಇದು ಐ ಜಿ ಎಸ್ ಟಿ ಕೊಡಬೇಕಾಗುತ್ತೆ. ಎಷ್ಟು ಪರ್ಸೆಂಟ್ ಅಪ್ಪ ಅಂತ ಹೇಳಿದ್ರೆ 12% ಇದೆ. ಒಡಿಶಾಯಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು, ಹಾಗಾಗಿ ಒಡಿಶಾ ಇದೆ, ಕರ್ನಾಟಕ ಮತ್ತೆ ಒಡಿಶಾ ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಹಾಗಾಗಿ ನಾನು 40,179 ಇಂಟು 12% ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು ಐ ಜಿ ಎಸ್ ಟಿ ಕೊಡಬೇಕಾಗುತ್ತೆ. ಸೊ 4,821 ರುಪೀಸ್ ಬರುತ್ತೆ. ಏನಕ್ಕೆ ಅಂದರೆ ಇದು ಇಂಟರ್ ಸ್ಟೇಟ್ ಆಗಿರೋದ್ರಿಂದ ನಾವು ಐ ಜಿ ಎಸ್ ಟಿನ ಕೊಡಬೇಕು, ಒಡಿಶಾಯಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಇದು ಪರ್ಚೇಸಸ್ ಇರ್ತಕ್ಕಂಥದ್ದು. ಇನ್ಯಾವುದನ್ನ ಪರ್ಚೇಸ್ ಇದೆಯಾ ಅಂತ ಹೇಳಿದ್ರೆ ಇನ್ನೊಂದು ಪರ್ಚೇಸ್ ನೋಡಿ, ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಕಾಂಪೋಸಿಷನ್ ಸ್ಕೀಮಿಂದ ಪರ್ಚೇಸ್ ಮಾಡಿದ್ರಂತೆ. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಮಾಡಬೇಕಾದ್ರೆ, ಸೊ ಕಾಂಪೋಸಿಷನ್ ಸ್ಕೀಮಿಂದ ಯಾವುದೇ ಮೆಟೀರಿಯಲ್ನ ನೀವು ಪರ್ಚೇಸ್ ಮಾಡಿದ್ರಂದ್ರೆ ನೀವು ಟ್ಯಾಕ್ಸ್ ಅಥವಾ ಔಟ್ಪುಟ್ ಟ್ಯಾಕ್ಸ್ ಮತ್ತೆ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಮಾಡೋಕ್ಕೆ ತಗೊಳ್ಲೇಬೇಕು ಕಂಪಲ್ಸರಿ. ಬಟ್ ಐ ಟಿ ಸಿ ಅಂದ್ರೆ ನೀವು ಟ್ಯಾಕ್ಸ್ ಕ್ರೆಡಿಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ, ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕಂಪೋಸಿಷನ್ ಸ್ಕೀಮಿಂದ ನೀವೇನೇ ಪರ್ಚೇಸ್ ಮಾಡ್ಕೊಂಬನ್ನಿ, ಈ ಟ್ಯಾಕ್ಸ್ ಕ್ರೆಡಿಟ್ ಕೊಡಲ್ಲ. ಹಾಗಾಗಿ ಇನ್ಪುಟ್ ಟ್ಯಾಕ್ಸ್ ಅಲ್ಲಿ ಅವರು ನಾಟ್ ಎಲಿಜಿಬಲ್ ಅಂತ ಕರಿತೀವಿ, ಅವ್ರನ್ನ ತಗೋಬಾರ್ದು. ಈಗ ನೀವು ಟೋಟಲ್ ಮಾಡಿ ಟೋಟಲ್ ಬಿ ಸಿಗುತ್ತೆ. ಯಾಕೆಂದ್ರೆ ಇನ್ಯಾವುದನ್ನ ಪರ್ಚೇಸ್ ಇದ್ರೆ ಎಲ್ಲ ತಗೋಬೇಕು, ಎಕ್ಸ್ಪೆನ್ಸಸ್ ಏನು ತಗೊಂಗಿಲ್ಲ. ಓನ್ಲಿ ಪರ್ಚೇಸ್ ಮತ್ತೆ ಸೇಲ್ಸ್ ಮಾತ್ರ ತಗೋಬೇಕು. ನೆಟ್ ಜಿ ಎಸ್ ಟಿ ಪೇಬಲ್ ಮಾಡ್ಬೇಕಾದ್ರೆ ಎಕ್ಸ್ಪೆನ್ಸಸ್ ಏನು ತಗೋಬೇಡಿ, ಅದೆಲ್ಲ ಟ್ರಾನ್ಸಾಕ್ಷನ್ ವ್ಯಾಲ್ಯೂನಲ್ಲಿ ತಗೊಂಡಿರ್ತೀರ. ಸೊ ಇನ್ಯಾವುದು ಇಲ್ಲ ಪರ್ಚೇಸಸ್. ಈಗ ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ಬಿ ಸಿಗುತ್ತೆ. ಸೊ 5476 ಫಸ್ಟ್ ಕಾಲಮಲ್ಲಿ ಇದೆ. ದೆನ್ ಸೆಕೆಂಡ್ ಕಾಲಮಲ್ಲಿ ಟೋಟಲ್ ಮಾಡಿದ್ರೆ 70,821 ಬರುತ್ತೆ. 821 ಸಿಗುತ್ತೆ ಸೆಕೆಂಡ್ ಕಾಲಮಲ್ಲಿ. ಸೊ ಇದು ಟೋಟಲ್ ಬಿ ಅಂತ ಟ್ರೀಟ್ ಮಾಡ್ತೀವಿ. ಟೋಟಲ್ ಎ ಸಿಕ್ಕಿದೆ, ನನಗೆ ಟೋಟಲ್ ಬಿ ಸಿಕ್ಕಿದೆ. ಈಗ ನೀವೇನು ಮಾಡಬೇಕು ಅಂದರೆ ಎ ಮೈನಸ್ ಬಿ ಮಾಡಿ, ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್. ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್ ಅಂದರೆ ಎ ಮೈನಸ್ ಬಿ. ಈ ಎ ಮೈನಸ್ ಬಿ ಮಾಡಬೇಕಾದ್ರೆ ನಿಮಗೆ ಟೋಟಲ್ ಎ ಮೇಲೆ ಸಿಕ್ಕಿರುತ್ತೆ, ಟೋಟಲ್ ಬಿ ಕೆಳಗಡೆ ಸಿಕ್ಕಿದೆ. ಸೊ ಟೋಟಲ್ ಎ ಮೈನಸ್ ಬಿ ಮಾಡಬೇಕು. ಈಗ ಮಾಡ್ಬೇಕಾದ್ರೆ ನೋಡಿ, ಟೋಟಲ್ ಎ ನನ್ನ ಹತ್ರ ಇಲ್ಲಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಟೋಟಲ್ ಎ ಫಸ್ಟ್ ಕಾಲಮಲ್ಲಿ 79,211 ಇದೆ. 79,211 ಮೈನಸ್ ಬಿ ಬಂದು 5,476 ಇದೆ. ಸೊ ಮೈನಸ್ ಮಾಡಿದ್ರೆ ನನಗೆ ಟೋಟಲ್ ಫಸ್ಟ್ ಸಿ ಜಿ ಎಸ್ ಟಿ ಬರೋದು 73,735 ಫಸ್ಟ್ ಕಾಲಮಲ್ಲಿ ಬರುತ್ತೆ. 73,735 ಸೆಕೆಂಡ್ ಕಾಲಮಲ್ಲಿ ಬರುತ್ತೆ. ಯಾಕಂದರೆ ಒಂದೇ ವ್ಯಾಲ್ಯೂ ಬರಬೇಕು. ಸಿ ಜಿ ಎಸ್ ಟಿ ಎಚ್ ಜಿ ಎಸ್ ಟಿ ಎರಡು ಕೂಡ ಒಂದೇ ಈಕ್ವಲ್ ವ್ಯಾಲ್ಯೂನೇ ಇರುತ್ತೆ. ಸೊ ಮೇಲೆ 0 ಇದೆ. 0 ಮೈನಸ್ 70,821 ಮಾಡಿದ್ರೆ ನಮಗೆ ಮೈನಸ್ ವ್ಯಾಲ್ಯೂ ಬರುತ್ತೆ. ಮೈನಸ್ 70,821 ಮೈನಸ್ ವ್ಯಾಲ್ಯೂನೇ ಸಿಗುತ್ತೆ. ಯಾಕಂದ್ರೆ ಟೋಟಲ್ ಎ ಐ ಜಿ ಎಸ್ ಟಿ ಕಾಲಮಲ್ಲಿ ಟೋಟಲ್ ಎ 0 ಇದೆ, ಟೋಟಲ್ ಬಿ 70,821 ಇರುತ್ತೆ. ಎ ಮೈನಸ್ ಬಿ ಮಾಡಿದ್ರೆ ನಿಮಗೆ ಮೈನಸ್ ವ್ಯಾಲ್ಯೂ ಬರುತ್ತೆ. ಸೊ ಈಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಸೊ ನೋಡಿ ಇದು ಎರಡು ಪಾಸಿಟಿವ್ ಇದ್ದು ಇದು ನೆಗೆಟಿವ್ ಇದೆ ಅಂದರೆ ನೀವು ಅಡ್ಜಸ್ಟ್ ಮಾಡ್ಬೋದು. ಎಷ್ಟು ನೀವು ಅಡ್ಜಸ್ಟ್ ಮಾಡ್ಬೋದು, ಹೇಗೆ ಅಡ್ಜಸ್ಟ್ ಮಾಡ್ತೀರಾ ಅಂದರೆ ಲೆಸ್ ಇಂಟರ್ ಎ ಸೆಟ್ ಆಫ್ ಐ ಜಿ ಎಸ್ ಟಿ ಟುವರ್ಡ್ಸ್ ಸಿ ಜಿ ಎಸ್ ಟಿ ಅಂಡ್ ಎಸ್ ಜಿ ಎಸ್ ಟಿ. ಸೊ ಇಂಟರ್ನೆಟ್ ಸೆಟ್ ಆಫ್ ಅನ್ನ ಮಾಡ್ಬೋದು. ಯಾವಾಗ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಎರಡು ಪಾಸಿಟಿವ್ ಇದೆ, ಐ ಜಿ ಎಸ್ ಟಿ ನೆಗೆಟಿವ್ ಇದೆ ಅಂದರೆ ನೀವು ಪರ್ಚೇಸ್ ಮಾಡಿದಾಗ ಜಾಸ್ತಿ ಟ್ಯಾಕ್ಸ್ ಕಟ್ಟಿದ್ದೀರಾ, ಅದು ನೀವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ತಗೋಬಹುದು, ಕ್ರಾಸ್ ಯುಟಿಲೈಸೇಷನ್ಸ್ ಅನ್ನ ಮಾಡ್ಬೋದು. ಸೊ ಎಕ್ಸಸ್ ಅನ್ನ ಪೇಮೆಂಟ್ ಮಾಡಿದ್ರೆ, ಸೊ ಹಾಗಾಗಿ ನೀವು ಪೇಮೆಂಟ್ ಅನ್ನ ಮಾಡಬೇಕಾದ್ರೆ ಸೆಟ್ ಆಫ್ ಮಾಡ್ತೀರಾ ಅಂದ್ರೆ ಐ ಜಿ ಎಸ್ ಟಿನ ಫಸ್ಟ್ ಸಿ ಜಿ ಎಸ್ ಟಿ ಕೊಡಬೇಕು, ಉಳ್ಕೊಂಡಿದ್ರೆ ಎಸ್ ಜಿ ಎಸ್ ಟಿ ಕೊಡಿ. ಈಗ ನಿಮ್ಮ ಹತ್ರ ಸಿ ಜಿ ಎಸ್ ಟಿ ಬಂದು 73,735 ಇದೆ,
ಬಟ್ ಎಸ್ ಜಿ ಎಸ್ ಟಿನಲ್ಲಿ ಎಷ್ಟಪ್ಪ ಇದೆ ಅಂದರೆ ಐ ಜಿ ಎಸ್ ಟಿನಲ್ಲಿ ಇರೋದು 70,821 ಮಾತ್ರನೇ ಇದೆ. ಹಾಗಾಗಿ ನೀವು ಎಷ್ಟು ಕೊಡ್ಬೋದು ಅಂತ ಹೇಳಿದ್ರೆ, ಸೊ ಎಂಟೈರ್ ಅಮೌಂಟನ್ನು ನೀವು ಸಿ ಜಿ ಎಸ್ ಟಿಗೆ ಕೊಡ್ಬೋದು. ಇಲ್ಲಿ ಕೊಟ್ಟರೆ ನೀವು ಎಸ್ ಜಿ ಎಸ್ ಟಿ ಕೊಡೋದಕ್ಕೆ ಬರೋದೇ ಇಲ್ಲ, ಯಾಕಂದರೆ ಎಂಟೈರ್ ಅಮೌಂಟನ್ನು ಅಲ್ಲಿಗೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫುಲ್ ಅಮೌಂಟ್ ಕೊಟ್ಟೋದ್ರಿಂದ ನಿಮ್ಮ ಹತ್ರ ಇಲ್ಲಿ ಏನು ಅಮೌಂಟ್ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ಫುಲ್ ಅಲೋಕೇಟ್ ಮಾಡಿದ್ದೀವಿ, 70,821 ಫುಲ್ ಕೊಟ್ಟಿದ್ದೀವಿ ಅಂತ ಅರ್ಥ. ಈಗ ನೀವು ಲೆಸ್ ಮಾಡ್ಕೊಳ್ಳಿ. ಸೊ ಲೆಸ್ ಮಾಡಿಕೊಂಡ್ರೆ ನಿಮಗೆ ಬರ್ತಕ್ಕಂಥದ್ದೇ ನೆಟ್ ಜಿ ಎಸ್ ಟಿ ಪೇಯಬಲ್ ಅಂತ ಕರಿತೀವಿ. ನೆಟ್ ಜಿ ಎಸ್ ಟಿ ಪೇಯಬಲ್ ಎಷ್ಟಪ್ಪ? ಸೊ ಇಲ್ಲಿ ಫಸ್ಟ್ ಕಾಲಮಲ್ಲಿ 73ನಲ್ಲಿ 73,735 ಮೈನಸ್ 73,735 ಅಲ್ಲಿ ಮೈನಸ್ 70,821 ನೀವು ಲೆಸ್ ಮಾಡಿದ್ರೆ 2,914 ಬರುತ್ತೆ. 2,914 ಸಿ ಜಿ ಎಸ್ ಟಿನಲ್ಲಿ ಕೊಡಬೇಕು. ಆ್ಯಂಡ್ ಇಲ್ಲಿ 73,735 ಫುಲ್ ಅಮೌಂಟ್ ಕೊಡಬೇಕು. ಐ ಜಿ ಎಸ್ ಟಿನಲ್ಲಿ ಯಾವುದೇ ಅಮೌಂಟ್ ಇರೋದಿಲ್ಲ. ಸೊ ಇದು ನೆಟ್ ಜಿ ಎಸ್ ಟಿ ಪೇಯಬಲ್ ಅಂತ ಕರಿತೀವಿ. ಸೊ ಈ ಥರ ಕ್ವಶನ್ಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ, ಐ ಜಿ ಎಸ್ ಟಿ ಸೆಟ್ ಆಫ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಸೇಲ್ಸ್ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಇದೇ ಥರ ಕ್ವಶನ್ಸ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಆ ಕಮೆಂಟ್ಗೆ ಉತ್ತರವನ್ನು ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.